ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಲಾಕ್ಡೌನ್ ನಿಂದಾಗಿ ಉದ್ಯಮಗಳಿಗೆ ಸಿಕ್ಕಾಪಟ್ಟೆ ಸಂಕಷ್ಟ ಉಂಟಾಗಿದೆ. ಎಲ್ಲೆಲ್ಲಿ ಯಾವೆಲ್ಲ ಕೈಗಾರಿಕೆಗಳು ಬಂದ್ ಆಗಿದ್ದಾವೆ ಹೇಳ್ತೀವಿ. ಕಾರ್ಮಿಕರ ಕಣ್ಣೀರ ಕಥೆಗಳೇನು? ಕೈಗಾರಿಕೆಗಳಿಗೆ ಇದು ಕೊರೋನಾ ಘಾತ. ಕೊರೋನಾ ಸಂಕಷ್ಟಕ್ಕೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳು ನಲುಗಿದ್ದಾವೆ. ರಾಜ್ಯದಲ್ಲಿ 40% ಕೈಗಾರಿಕೆಗಳು ಮುಚ್ಚುವ ಹಂತದಲ್ಲಿವೆ. ಲಾಕ್ಡೌನ್ ಸಡಿಲಿಕೆ ಬಳಿಕ 60% ಕೈಗಾರಿಕೆಗಳು ಆರಂಭ ಆಗಿದ್ದಾವೆ. ಆದರೂ ಕೂಡ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ಸಾರಿಗೆ ಸೌಲಭ್ಯ ಹಾಗೇನೆ ಹಲವು ಸಮಸ್ಯೆಗಳಿದ್ದಾವೆ. ಈಗ ಲಾಕ್ಡೌನ್ ಆಯ್ತು, ಸಡಿಲಿಕೆ ಮಾಡಿದ್ರು, ಆದ್ರೆ ಕಾರ್ಮಿಕರು ಬರ್ತಾ ಇಲ್ಲ. ನುರಿತ ಕಾರ್ಮಿಕರ ತೀವ್ರ ಕೊರತೆ ಉಂಟಾಗಿದೆ. ಕಚ್ಚಾ ವಸ್ತು ಪೂರೈಕೆ ಮಾಡುವಲ್ಲಿ ಬಹಳ ವ್ಯತ್ಯಯ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆ ಆರಂಭ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ವಾಹನಗಳ ಬಿಡಿ ಭಾಗ ಇರಬಹುದು, ಗಾರ್ಮೆಂಟ್ಸ್ ಇರಬಹುದು, ಔಷಧ ತಯಾರಿ ಇರಬಹುದು, ಆಹಾರೋದ್ಯಮಗಳಿರ್ಬೋದು, ವಿವಿಧ ಕಾರ್ಖಾನೆಗಳಿಗೆ ಸಿಕ್ಕಾಪಟ್ಟೆ ಸಂಕಷ್ಟ ಉಂಟಾಗಿದೆ. ಕಾರ್ಮಿಕರು ಊರುಗಳಿಗೆ ತೆರಳಿ ಬಿಟ್ಟಿದ್ದಾರೆ. ವಾಪಸ್ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಕಡೆ ಮಾನವ ಸಂಪನ್ಮೂಲದ ಕೊರತೆ, ಮತ್ತೊಂದು ಕಡೆ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಉತ್ಪಾದಿಸಿದ ಸರಕುಗಳಿಗೆ ಮತ್ತೊಂದೆಡೆ ಹಿಂದಿನಂತೆ ಬೇಡಿಕೆ ಕೂಡ ಬಹಳ ಕಷ್ಟ ಆಗಿದೆ. ಎಲ್ಲಿ ಡಿಮಾಂಡ್ ಇದೆ, ಮಾರ್ಕೆಟೇ ಬಿದ್ದೋಗಿದೆ. ಹಾಗಾಗಿ ಒಂದ್ ಕಡೆ ಕಚ್ಚಾ ವಸ್ತುಗಳ ಪೂರೈಕೆ ಕೂಡ ದೊಡ್ಡ ಸವಾಲು. ನೆಪ ಮಾತ್ರಕ್ಕೆ ಕಾರ್ಖಾನೆಗಳು ಉತ್ಪಾದನೆಯನ್ನು ಆರಂಭ ಮಾಡಿದ್ದಾವೆ. ಏನೋ ರನ್ ಆಗಬೇಕು, ರನ್ ಆಗ್ತಾ ಇದೆ. ಆದರೆ ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೀಡಾಗಿದ್ದಾವೆ. ಸೊ ಕರ್ನಾಟಕದಾದ್ಯಂತ ಏನಿದೆ ಸಿಚುವೇಶನ್, ಕೈಗಾರಿಕೆಗಳ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿಗಳು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸಂಪರ್ಕದಲ್ಲಿದ್ದಾರೆ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಹಾಗೆಯೇ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇದ್ದಾರೆ ಸಂಪರ್ಕದಲ್ಲಿ. ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾಗಿದೆ? 50% ಕೈಗಾರಿಕೆಗಳು ಬಂದ್ ಆಗಿದ್ದಾವೆ. ಶೇಕಡ 50% ಕೈಗಾರಿಕೆಗಳು ಓಪನ್ ಆಗಿದ್ದಾವೆ. ಇನ್ನು ಅರ್ಧದಷ್ಟು ಕೈಗಾರಿಕೆಗಳು, 50% ಕೈಗಾರಿಕೆಗಳು ಇನ್ನೂ ಕೂಡ ಬಂದಿದ್ದಾವೆ. ಲಾಕ್ಡೌನ್ ಸಡಿಲಿಕೆ ಆಗಿದೆ, ಆದ್ರೆ ಕಾರ್ಮಿಕರಿಗೆ ಕಾರ್ಮಿಕರಿಲ್ಲ, ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಸ್ಕಿಲ್ಡ್ ಲೇಬರ್ಸ್ ಅಂತೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ. 50% ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು, ಮೆಡಿಸಿನ್ ಫ್ಯಾಕ್ಟರಿ ಆರಂಭ ಆಗಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 10,500 ಕೈಗಾರಿಕೆಗಳಿದ್ದಾವೆ. ಆದರೆ 50% ಕೈಗಾರಿಕೆಗಳು ಮಾತ್ರ ಓಪನ್ ಆಗಿವೆ ತಾತ್ಕಾಲಿಕವಾಗಿ. ಈ ಕಾರ್ಖಾನೆಗಳಲ್ಲಿ 11 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವುಗಳಲ್ಲಿ 50% ಕಾರ್ಖಾನೆಗಳು ಅಷ್ಟೇ ಈಗ ಮತ್ತೆ ವಾಪಸ್ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ 35% ಕಾರ್ಮಿಕರು ಇದ್ದಾರೆ. 35% ಕಾರ್ಮಿಕರಿಂದ ಮಾತ್ರ ಈಗ ಕೆಲಸ ಆರಂಭ ಆಗಿದೆ. ಅಂದ್ರೆ ಇಲ್ಲಿ ಸ್ಥಳೀಯ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿರೋರು ಯಾರು ಬರ್ತಾರೋ, ಅದರಲ್ಲೂ ಯಾರೆಲ್ಲ ಕೆಲಸಕ್ಕೆ ಬರ್ತಾರೋ ಅವರಷ್ಟೇ ಜನ ಬಿಟ್ಟರೆ ಹೊರ ರಾಜ್ಯದ ಬೇರೆ ಬೇರೆ ಊರುಗಳ ಕಾರ್ಮಿಕರೆಲ್ಲರೂ ಕೂಡ ಊರಿಗೆ ಹೋಗ್ಬಿಟ್ಟಿದ್ದಾರೆ. 65% ಉತ್ತರ ಕರ್ನಾಟಕ ಹಾಗೂ ಬೇರೆ ರಾಜ್ಯಗಳ ಕಾರ್ಮಿಕರು. ಬೇರೆ ರಾಜ್ಯದ ಕಾರ್ಮಿಕರು ಸದ್ಯ ವಾಪಸ್ ಬರೋದು ಕಷ್ಟ. ಯಾರು ಈ ಸಂದರ್ಭದಲ್ಲಂತೂ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಅಥವಾ ಮತ್ತೆ ನಗರಗಳಿಗೆ ವಾಪಸ್ ಬಂದು ಕೆಲಸ ಮಾಡ್ತೀವಿ ಅಂತ ಧೈರ್ಯ ತೋರಿಸ್ತಾ ಇಲ್ಲ. ಕಚ್ಚಾ ವಸ್ತುಗಳ ಪೂರೈಕೆ ಅಂತೂ ಇಲ್ವೇ ಇಲ್ಲ ಅನ್ನೋ ಪರಿಸ್ಥಿತಿ. ಕೆಲವು ಕಾರ್ಖಾನೆಗಳು ಕಚ್ಚಾ ವಸ್ತುಗಳ ಪೂರೈಕೆ ಇಲ್ಲದೇ ಬಂದ್ ಆಗುವಂತಹ ಪರಿಸ್ಥಿತಿ. ಇನ್ನು ಬೇರೆ ರಾಜ್ಯಗಳ ಬೇಡಿಕೆ ಮತ್ತು ರಫ್ತಿನ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ. ಸೊ ಈಗ ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಬೇಡಿಕೆ ಕೂಡ ಕಂಡು ಬರ್ತಾ ಇಲ್ಲ. ಹಾಗೇನೆ ರಫ್ತಂತೂ ನಿಂತೇ ಹೋಗಿದೆ ಅಂತ ಹೇಳ್ಬೇಕು, ಆ ಪರಿಸ್ಥಿತಿ ಇದೆ. ಹಾಗಾಗಿ ಒಟ್ಟು ಕಾರ್ಖಾನೆಗಳು, ಇದರ ಮೇಲೆ ಆಧಾರಿತವಾಗಿದ್ದಂತಹ ಕಾರ್ಖಾನೆಗಳು ಕೂಡ ಬಂದ್ ಆಗಿದ್ದಾವೆ.
ಕಾರ್ಮಿಕರಿಗೂ ಈಗ ಕೆಲಸ ಇಲ್ಲ. ಆಲ್ಮೋಸ್ಟ್ ಆರ್ಡರ್ ಕೊಟ್ಟವರೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಲೇಬರ್ಗಳು ಇರೋರೆಲ್ಲ ಊರಿಗೆ ಹೋಗಿದ್ದಾರೆ. ಇದ್ದರು ಅದರಲ್ಲೂ ಒಂದು ಸ್ವಲ್ಪ ಜನ ಬಂದರೆ ಅವ್ರಿಗೆ ಕೊಡೋ ಕೆಲಸಗಳು ಕೂಡ ಯಾವುದು ಇದಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ನಾವೆಲ್ಲ ಸಣ್ಣ ಪುಟ್ಟ ಕಂಪ್ನಿ ನಡೆಸೋರು ಕೂಡ ಯೋಚನೆ ಮಾಡ್ತಾ ಇದೀವಿ, ಕಂಪ್ನಿ ನಡೆಸಬೇಕೋ ಬೇಡವೋ, ಏನ್ ಮಾಡೋಣ ಮುಂದೆ. ಇದೇ ತರದ್ದು ಏನ್ ಮಾಡೋ ಸಾಧ್ಯ ಉಂಟು ಸರ್? ಇವಾಗ ಕೆಲಸದವ್ರು ಬಂದ್ರೆ ನಾವು ಸಂಬಳ ಕೊಡ್ಲೇಬೇಕು. ಸಂಬಳ ಕೊಡೋಕ್ಕಾಗಲ್ಲ. ಕೆಲಸ ಇಲ್ಲದೆ ಇದ್ರೆ ಎಲ್ಲಿಂದ ಸಂಬಳ ತಂದು ಕೊಡೋಣ? ಸೊ ಅದು ನಮಗೆ ಪ್ರಾಬ್ಲಮ್ ಆಗಿದೆ. ಇಲ್ಲ, ಟ್ರೈ ಮಾಡ್ತಾ ಇದೆ. ಎಲ್ಲರಿಗೂ ಬರೋರಿಗೆಲ್ಲ ಲೆಟರ್ ಕಳಿಸಿ ಇದು ಮಾಡ್ತಾ ಇದೀವಿ. ಕೆಲವ್ರು ಬರ್ತಾ ಇಲ್ಲ. ಮೊನ್ನೆ ಈಗ ಲಾಕ್ಡೌನ್ ಓಪನ್ ಮಾಡಿ ಎಲ್ಲ ಹಿಂದಿಯವ್ರನ್ನೆಲ್ಲ ಕಳಿಸಿದ್ದಾರೆ. ಹಿಂದಿಯವ್ರೆಲ್ಲ ಹೋಗಿದ್ದಾರೆ. ಹಿಂದಿಯವ್ರು ಯಾರೂ ಇಲ್ಲ ಈಗ ನಮ್ಮ ಹತ್ರ. ಇಲ್ಲಿ ಲೋಕಲ್ಸ್ ಏನಿದ್ದಾರೆ ಅವರು ಇಬ್ರು ಬಂದು ಮಾಡ್ತಾ ಇದ್ದಾರೆ. ಇನ್ನು ಪೀಣ್ಯದಲ್ಲಿ ಕೈಗಾರಿಕೆಗಳ ಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಮುನಿರಾಜು ವಿವರಣೆ ನೀಡಿದ್ದಾರೆ, ನೋಡಿ. ಲಾಕ್ಡೌನ್ ಸಡಿಲಿಕೆ ಆಗಿ ಕಾರ್ಖಾನೆ ಮತ್ತೆ ಕಂಪನಿಗಳನ್ನ ಆರಂಭ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದ್ರೆ ಕಾರ್ಮಿಕರ ಕೊರತೆ ಈಗ ಕಾರ್ಖಾನೆಗಳಿಗೆ ಶುರುವಾಗಿದ್ದು ಹೊಸ ತಲೆನೋವನ್ನ ಸೃಷ್ಟಿ ಮಾಡಿದೆ. ನಾವೀಗೇನ್ ನೋಡ್ತಾ ಇದೀವಿ, ಇದು ಬೆಂಗಳೂರಿನ ಪೀಣ್ಯ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿರುವಂತಹ ಪೀಣ್ಯದಲ್ಲಿದ್ದೀವಿ. ಈ ಒಂದು ಪ್ರದೇಶದಲ್ಲಿ ಸುಮಾರು 10,500 ಕಂಪನಿಗಳು ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ. ಆದ್ರೆ ಕಾರ್ಖಾನೆಗಳು ಓಪನ್ ಆಗೋದಕ್ಕೆ ಸರ್ಕಾರ ಏನು 2ನೇ ಹಂತದ ಲಾಕ್ಡೌನ್ ವೇಳೆ ಕೆಲವು ಸಡಿಲಿಕೆಗಳನ್ನು ಕೊಟ್ಟು ಅವಕಾಶವನ್ನು ಸಹ ಮಾಡಿಕೊಟ್ಟಿತ್ತು. ಆದ್ರೆ ಈ ಒಂದು ಕಾರ್ಖಾನೆಗಳು ಓಪನ್ ಆಗೋದಕ್ಕೆ ಈಗ ಕಾರ್ಮಿಕರ ಒಂದು ಕೊರತೆ ಈಗ ದೊಡ್ಡದಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿದ್ದ ಸುಮಾರು ಲಕ್ಷಾಂತರ ಕಾರ್ಮಿಕರು ಈಗ ರಾಜ್ಯವನ್ನ ಬಿಟ್ಟು ತಮ್ಮ ತವರುಗಳಿಗೆ ಮರಳಿದ್ದಾರೆ. ಆದ್ರಿಂದ ಕಾರ್ಖಾನೆಗಳನ್ನು ಓಪನ್ ಮಾಡಿ ಕೆಲಸ ಆರಂಭ ಮಾಡೋದಕ್ಕೂ ಸಹ ಎಲ್ಲೋ ಒಂದ್ ಕಡೆ ಈಗ ಕೊರತೆ ಸಹ ಆರಂಭ ಆಗಿರುವಂತದ್ದು. ಏನು ಪೀಣ್ಯ ಒಂದು ಕೈಗಾರಿಕಾ ಪ್ರದೇಶದಲ್ಲಿ 10,000ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ದಿನನಿತ್ಯ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಆದ್ರೆ ಈ ಒಂದು ಪ್ರದೇಶದಲ್ಲಿ ಸುಮಾರು 65ರಷ್ಟು ಕಾರ್ಮಿಕರೇನಿದ್ದಾರೆ ಅವರು ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದ ಮತ್ತೆ ಹೊರ ಜಿಲ್ಲೆಗಳಿಂದ ಬಂದಂತ ಕಾರ್ಮಿಕರೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಕೇವಲ 35% ಮಾತ್ರ ಸ್ಥಳೀಯ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಕಾರ್ಮಿಕರ ಕೊರತೆಯಿಂದಾಗಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ 10,000 ಕಾರ್ಖಾನೆಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ಕೆಲಸವನ್ನ ಸ್ಥಗಿತಗೊಳಿಸಿದವೆ ಅಂತೇಳಿ ಈಗ ತಿಳಿದು ಬಂದಿರುತ್ತದೆ. ಮತ್ತೆ ಬೆಂಗಳೂರು ಅಲ್ಲದೆ ಬೆಂಗಳೂರು ಹೊರತುಪಡಿಸಿ ಹೊರ ಜಿಲ್ಲೆಗಳಲ್ಲಿಯೂ ಸಹ ಸುಮಾರು 35ರಷ್ಟು ಕಾರ್ಖಾನೆಗಳು ಕ್ಲೋಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿದೆ. ಯಾಕಂದ್ರೆ ಎಲ್ಲಾ ಕಾರ್ಖಾನೆ ಮತ್ತೆ ಕಂಪನಿಗಳಿಗೆ ಮುಖ್ಯವಾಗಿ ಕಾರ್ಮಿಕರೇ ಏನು ಬಲ ಆಗಿರೋದ್ರಿಂದ ಆ ಕಾರ್ಮಿಕರೀಗ ಎಲ್ಲರೂ ಸಹ ಊರುಗಳಿಗೆ ಹೋಗಿದ್ದಾರೆ. ಆದ್ರಿಂದ 35% ಕಂಪನಿಗಳೀಗ ಕೆಲಸವನ್ನ ಸ್ಥಗಿತಗೊಳಿಸಿದವೆ, ಕಾರ್ಮಿಕರ ಕೊರತೆಯನ್ನ ಅನುಭವಿಸುತ್ತಿದ್ದಾವೆ ಅಂತೇಳಿ ಒಂದು ಮಾಹಿತಿ ಈಗ ಎಲ್ಲ ಸಿಕ್ಕಿರುವಂತದ್ದು. ಆದ್ರಿಂದ ಕಾರ್ಮಿಕರು ಬರುವವರೆಗೂ ಈ ಒಂದು ಕಾರ್ಖಾನೆಗಳು ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡೋದು ಸಹ ಬಹುತೇಕ ಡೌಟ್ ಅನ್ನೋ ಈಗ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಕಾರ್ಮಿಕರು ಇಲ್ಲದೆ ಪರಿಣಾಮವಾಗಿ ಕಾರ್ಖಾನೆಗಳು ನಡೆಸೋದಕ್ಕೂ ಸಹ ಕಷ್ಟ ಆಗುತ್ತೆ, ಮತ್ತೆ ಕೆಲಸಗಳು ಸಹ ನಡೆಯೋದಿಲ್ಲ, ಮತ್ತೆ ಉತ್ಪಾದನೆ ಸಹ ಕಡಿಮೆ ಆಗೋದ್ರಿಂದ ಇದು ಕಾರ್ಖಾನೆಗಳ ಮೇಲೆ ಒಂದು ಹೆಚ್ಚಿನ ಒಂದು ದೊಡ್ಡ ಹೊಡೆತ ಬೀಳುತ್ತೆ, ಮತ್ತೆ ಅವರ ಉತ್ಪಾದನೆ ಮೇಲೂ ಸಹ ಹೊಡೆತ ಬೀಳುತ್ತೆ. ಆದ್ರಿಂದ ಈ ಒಂದು ಪೀಣ್ಯ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕೈಗಾರಿಕಾ ಪ್ರದೇಶ ಏನಿದೆ ಈ ಒಂದು ಪ್ರದೇಶಗಳಲ್ಲಿ ಕಾರ್ಮಿಕರ ಕೊರತೆಯಿಂದಾಗಿ ಬಹುತೇಕ ಕಂಪನಿಗಳು ಇನ್ನೂ ಸಹ ತೆರೆಯದೆ ಹಾಗೆ ಒಂದು ಬಾಗಿಲು ಹಾಕಿರುವಂತದ್ದು ಸಹ ಕಂಡು ಬರ್ತಿದೆ. ಆದಷ್ಟು ಬೇಗ ಕಾರ್ಮಿಕರು ಯಾವಾಗ ಬರುತ್ತೋ ಆನಂತರ ಕಾರ್ಖಾನೆಗಳನ್ನು ಓಪನ್ ಮಾಡಿ ಕೆಲಸವನ್ನು ಸಹ ಮಾಡಬಹುದು ಅನ್ನೋದು ಇಲ್ಲಿನ ಕಾರ್ಮಿಕರ ಒಂದು ಮತ್ತೆ ಕಂಪನಿಗಳಲ್ಲಿರುವಂತಹ ನೌಕರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಹಳೆ ಮೈಸೂರು ಭಾಗ ಕೂಡ ಇದೇ ರೀತಿ ತತ್ತರಿಸಿದೆ. ಮೈಸೂರು ಜಿಲ್ಲೆನಲ್ಲಿ 26,000 ಕೈಗಾರಿಕೆಗಳಿದ್ದಾವೆ. ಈ ಪೈಕಿ 40% ಮಾತ್ರ ವಾಪಸ್ ಕಾರ್ಯಾರಂಭ ಮಾಡಿದ್ದಾವೆ. ಹಳೆ ಮೈಸೂರು ಭಾಗದಲ್ಲಿ ಕೂಡ ಸಾಕಷ್ಟು ದೊಡ್ಡ ತೊಂದರೆ ಆಗಿದೆ ಉದ್ಯಮಗಳಿಗೆ. 40% ಮಾತ್ರ ಪುನಃ ಕಾರ್ಯಾರಂಭ ಮಾಡಿದ್ದಾವೆ. ಲಾಕ್ಡೌನ್ ಸಂದರ್ಭದಲ್ಲಿ ಮುಚ್ಚಿದಂತವು ಇನ್ನೂ ಕೂಡ ಓಪನ್ ಆಗ್ತಾ ಇಲ್ಲ. ಆರ್ಥಿಕ ಸಂಕಷ್ಟದಿಂದಾಗಿ ನಮ್ಗೆಲ್ರಿಗೂ ಗೊತ್ತು, ಸದರ್ನ್ ಸ್ಟಾರ್ ಹೋಟೆಲ್ಗೆ ಬೀಗ ಹಾಕಬೇಕಾಯ್ತು. ರೀಡ್ ಅಂಡ್ ಟೇಲರ್ ಅಷ್ಟು ದೊಡ್ಡ ಬ್ರ್ಯಾಂಡ್, ಇಡೀ ಭಾರತದಲ್ಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದಂಥ ಬ್ರ್ಯಾಂಡ್, ಅದರ ಕಾರ್ಖಾನೆ ಏನು ಮೈಸೂರಿನಲ್ಲಿತ್ತು ಅದು ಕೂಡ ಬಂದ್ ಆಗಿದೆ. 1,400 ಕಾರ್ಮಿಕರ ಬದುಕು ಅಕ್ಷರಶಃ ಬೀದಿ ಪಾಲಾಗಿದೆ. ಹಾಸನ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಗಾರ್ಮೆಂಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ಕೆಲವು ಕಾರ್ಖಾನೆಗಳಿಗೆ ಕಾರ್ಮಿಕರ ಸಮಸ್ಯೆ ಉಂಟಾಗಿದೆ. ಸದ್ಯಕ್ಕೆ 25% ಮಾತ್ರ ಉತ್ಪಾದನೆ ಸಾಧ್ಯ ಆಗ್ತಾ ಇದೆ. ಹಾಗೆ ತುಮಕೂರು ಜಿಲ್ಲೆಯ ಬಹುತೇಕ ಕೈಗಾರಿಕೆಗಳು ಕೂಡ ಆರಂಭ ಆಗಿಲ್ಲ. ಗ್ರಾನೈಟ್ ಇರಬಹುದು, ಅಕ್ಕಿ ಮಿಲ್ಗಳಿರಬಹುದು, ಕಾರ್ಮಿಕರ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ. ಕೋಲಾರದಲ್ಲಿ 8,000ದಲ್ಲಿ ಕೇವಲ 4,300 ಕೈಗಾರಿಕೆಗಳಷ್ಟೇ
ಮತ್ತೆ ಕಾರ್ಯಾರಂಭ ಮಾಡಿದ್ದಾವೆ. ಸೊ ಎಷ್ಟರ ಮಟ್ಟಿಗೆ ಇದು ಬಹುಶಃ ಹಿಂದೆಂದೂ ಕಂಡು ಕೇಳಿರದ ಮಟ್ಟಿಗೆ ಕಾರ್ಖಾನೆಗಳಿಗೆ, ಉದ್ಯಮಕ್ಕೆ ಲಾಕ್ಡೌನ್ ಹೊಡೆತವನ್ನು ಕೊಟ್ಟಿದೆ. ಲಾಕ್ಡೌನ್ ಅಂತಂದ್ರೆ ಕೊರೋನಾ ದಿಂದಾಗಿ ಆಗಿರ್ತಕ್ಕಂಥ ಒಂದು ಅನಾಹುತ ಇದು. ಸೊ ನಂಜನಗೂಡಿನ ರೀಡ್ ಅಂಡ್ ಟೇಲರ್ ಫ್ಯಾಕ್ಟರಿ ಬಂದ್ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ದೇಶಾದ್ಯಂತ ಕೊರೋನಾ ಎಫೆಕ್ಟ್ ನಿಂದಾಗಿ ಆರ್ಥಿಕ ಸಂಕಷ್ಟ ಉಂಟಾಗಿದ್ದು ಇದು ದೊಡ್ಡ ದೊಡ್ಡ ಕಂಪನಿಗಳನ್ನು ಸಹ ಬಿಟ್ಟಿಲ್ಲ. ಮೈಸೂರಿನಲ್ಲಿ ಅತ್ಯಂತ ಹಳೆಯ ಹಾಗೂ ಪ್ರತಿಷ್ಠಿತ ಕಂಪನಿಯಾದಂಥ ರೀಡ್ ಅಂಡ್ ಟೇಲರ್ ಸಂಸ್ಥೆ ಇದೀಗ ತನ್ನ ಕಾರ್ಖಾನೆಯನ್ನ ಮುಚ್ಚುವಂತ ನಿರ್ಧಾರ ಮಾಡಿದೆ. ನಾವೀಗ ಮೈಸೂರಿನ ನಂಜನಗೂಡಿನಲ್ಲಿರುವಂತಹ ರೀಡ್ ಅಂಡ್ ಟೇಲರ್ ಕಾರ್ಖಾನೆ ಮುಂಭಾಗದಲ್ಲಿ ನಿಂತಿದ್ದೇವೆ. ಈ ಒಂದು ಕಾರ್ಖಾನೆಯನ್ನ ಮುಚ್ಚುವ ನಿರ್ಧಾರವನ್ನ ಇಲ್ಲಿನ ಆಡಳಿತ ಮಂಡಳಿ ಮಾಡಿದೆ. ಸಂಪೂರ್ಣವಾಗಿ ಕಳೆದ 2 ವರ್ಷಗಳಿಂದ ಇದು ನಷ್ಟದಲ್ಲಿ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಕಳೆದ ಫೆಬ್ರವರಿಯಿಂದ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕಾರ್ಯಚಟುವಟಿಕೆಯನ್ನ ಮಾಡದಂತ ಈ ಒಂದು ಕಾರ್ಖಾನೆ ಇಲ್ಲಿರುವಂತ 1400ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ನೀವು ಕೆಲಸವನ್ನ ಬಿಡಬೇಕಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಅದರ ಜೊತೆಯಲ್ಲಿ ನ್ಯಾಯಾಲಯದ ಮುಖಾಂತರ ಕಾನೂನಾತ್ಮಕವಾಗಿ ಕಂಪನಿಯನ್ನ ಮುಚ್ಚೋದಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳನ್ನು ಸಹ ಆರಂಭ ಮಾಡಿತ್ತು. ನಂಜನಗೂಡಿನ ತಾಂಡ್ಯ ಪ್ರದೇಶದಲ್ಲಿರುವಂತಹ ಈ ಒಂದು ಕಂಪನಿಯಲ್ಲಿ ರೀಡ್ ಅಂಡ್ ಟೇಲರ್ ಏನು ಬ್ರಾಂಡೆಡ್ ಆದಂತ ಒಂದು ಸೂಟ್ ಬಟ್ಟೆಗಳನ್ನ ಇಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಇಲ್ಲಿ ಸ್ಥಗಿತಗೊಂಡಿದೆ. ಕಳೆದ 2 ತಿಂಗಳಿಂದ ಅಂದ್ರೆ ಫೆಬ್ರವರಿ ತಿಂಗಳಿಂದಲೂ ಸಹ ಇಲ್ಲಿ ನ್ಯಾಯಾಲಯದಲ್ಲಿ ಈ ಒಂದು ಕಂಪನಿಯನ್ನ ಮುಚ್ಚುವುದರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಕಾನೂನಾತ್ಮಕ ಒಂದು ಹೋರಾಟ ನಡೀತಾ ಇತ್ತು. ಲಿಕ್ವಿಡೇಟರ್ ಆದೇಶವನ್ನು ಪಾಲನೆ ಮಾಡುವಂತ ಮುಖಾಂತರ ಈ ಒಂದು ಕಾರ್ಖಾನೆಯನ್ನ ಸದ್ಯಕ್ಕೆ ಮುಚ್ಚಲಾಗಿದೆ. ನಿತಿನ್ ಎಸ್ ಕ್ಲಾಸಿವಾಲ್ ಒಡೆತನದ ಈ ಒಂದು ಕಂಪನಿ ಸದ್ಯಕ್ಕೆ ಕಾರ್ಯಸ್ಥಗಿತವಾಗಿದ್ದು ಇದರ ಎಲ್ಲ ಮ್ಯಾನೇಜರ್ ಅಥವಾ ಜವಾಬ್ದಾರಿ ಅಥವಾ ಉಸ್ತುವಾರಿಗಳೆಲ್ಲರೂ ಸಹ ದೆಹಲಿ ಮತ್ತು ಬೆಂಗಳೂರಿನಲ್ಲಿರೋದ್ರಿಂದ ಇಲ್ಲಿರುವಂತಹ ಕಾರ್ಮಿಕರೆಲ್ಲರೂ ಸಹ ಸದ್ಯಕ್ಕೆ ಕೆಲಸಕ್ಕೆ ಕಳುವಂತ ಒಂದು ಆತಂಕದಲ್ಲಿದ್ದಾರೆ. ಮೇ 14ನೇ ತಾರೀಕು ಅಧಿಕೃತವಾಗಿ ನ್ಯಾಯಾಲಯದಿಂದ ಆದೇಶವನ್ನು ಬಂದಿದ್ದು ನಾವು ಕಾರ್ಯಚಟುವಟಿಕೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ. ಎಲ್ಲರೂ ಸಹ ಕಾರ್ಖಾನೆಗೆ ಬರುವಂತಹ ಕೆಲಸಗಾರರು ನೀವು ಬರುವಂತ ಅಗತ್ಯವಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಕೊರೋನಾದ ಆರ್ಥಿಕ ಸಂಕಷ್ಟದ ಇಡೀ ದೇಶದ ಮೇಲೆ ಬೀಳ್ತಾ ಇದ್ದು, ಅದರಲ್ಲೂ ಕೈಗಾರಿಕೆಗಳ ಮೇಲೆ ಹೆಚ್ಚಾಗಿ ಬೀಳ್ತಾ ಅಂತ ಹೇಳ್ಬೋದು. ಇದು ಆರ್ಥಿಕ ಸಂಕಷ್ಟ ಕಳೆದ 2 ವರ್ಷಗಳಿಂದ ಇದ್ರೂ ಸಹ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಕಾರ್ಖಾನೆ ಬಾಕ್ಲಾಗಿರೋದು ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ರೈಟ್, ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮೈಸೂರಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದ್ ಕಡೆ ರೀಡ್ ಅಂಡ್ ಟೇಲರ್ ಈ ರೀತಿ ಕ್ಲೋಸ್ ಆಗಿರ್ತಕ್ಕಂಥದ್ದು, ಸದರ್ನ್ ಸ್ಟಾರ್ ಹೋಟೆಲ್ ಕ್ಲೋಸ್ ಆಯಿತು. ಹೀಗೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಕಾರ್ಖಾನೆಗಳು, ಉದ್ಯಮ ತತ್ತರಿಸಿದೆ ಅಂತ ಪುಟ್ಟಪ್ಪ, ಒಂದ್ ಕಾಲದಲ್ಲಿ ಒಡೆಯರ ಕಾಲದಿಂದಾನೂ ಕೂಡ ಕಾರ್ಖಾನೆಗಳಿಗೆ, ಉದ್ಯಮಗಳಿಗೆ ಒಳ್ಳೆ ಸಪೋರ್ಟ್ ನ ಕೊಟ್ಕೊಂಡು ಬಂದಿರತಕ್ಕಂಥ ನೆಲ ಮೈಸೂರಿನ ಸುತ್ತಮುತ್ತ. ಸೊ ಬೇರೆ ಬೇರೆ ರಾಜ್ಯಗಳಿಂದಾನೂ ಕೂಡ ಅಲ್ಲಿ ಸಾಕಷ್ಟು ಮಂದಿ ಬಂದು ಈ ಕಾರ್ಖಾನೆಗಳಲ್ಲಿ ಅನೇಕ ಬಗೆಯ ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿದ್ರು. ರೀಡ್ ಅಂಡ್ ಟೇಲರ್, ಸದರ್ನ್ ಸ್ಟಾರ್ ಮುಚ್ಚಿರ್ತಕ್ಕಂಥದ್ದು ಇದು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಸಾಕಷ್ಟು ಇಂಥವು ಆಗೋದು ಬಾಕಿ ಇದೆ ಅನ್ನೋ ಅನಾಹುತದ ಮುನ್ಸೂಚನೆ ಕಾಣ್ತಾ ಇದೆ. ಮೈಸೂರಿನಲ್ಲಿ ಪರಿಸ್ಥಿತಿ ಏನಿದೆ? ಎಷ್ಟು % ಕೈಗಾರಿಕೆಗಳು ವಾಪಸ್ ಆರಂಭ ಆಗಿದ್ದಾವೆ? ಎಷ್ಟು % ಜೀವ ಉಳಿಸ್ಕೊಳ್ಳೋ ಲಕ್ಷಣ ಇದೆ ಕೈಗಾರಿಕೆಗಳು? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಹಳೆ ಮೈಸೂರು ಭಾಗದಲ್ಲಿ ಕೈಗಾರಿಕೋದ್ಯಮಕ್ಕೆ ಅತ್ಯಂತ ಪ್ರಖ್ಯಾತಿ ಮತ್ತು ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು ನಾವೆಲ್ಲರಿಗೂ ಸಹ ಗೊತ್ತೇ ಇದೆ. ಈ ಒಂದು ಭಾಗದಲ್ಲಿರುವಂತಹ ಸರಿಸುಮಾರು 26,000 ಕೈಗಾರಿಕೆಗಳಲ್ಲಿ ಕೇವಲ 40% ಅಂದರೆ ಕೇವಲ 40ರಷ್ಟು ಮಾತ್ರ ಕೈಗಾರಿಕೆಗಳು ಆರಂಭವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ಇವೆಲ್ಲವೂ ಸಹ ಆರಂಭವಾಗಿ ಕಚ್ಚಾ ವಸ್ತುಗಳು ಮತ್ತು ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡಬೇಕು. ಆದರೆ ಈಗ ನೈಪುಣ್ಯವಾದಂಥ ಕಾರ್ಮಿಕರು ಇಲ್ಲದಂತ ಕಾರಣದಿಂದ ಕಾರ್ಮಿಕರು ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಇಲ್ಲಿದ್ದವರು ಸಹ ಹೊರ ರಾಜ್ಯಗಳಲ್ಲೇ ಕೆಲಸ ಮಾಡ್ತಾ ಇದ್ರು. ಎಲ್ಲವೂ ಸಹ ಮಿಕ್ಸ್ ಆಗಿರೋದ್ರಿಂದ ಕಾರ್ಖಾನೆಗಳ ಆರಂಭಕ್ಕೂ ಸಹ ಒಂದು ರೀತಿಯಾದಂತಹ ವಿಘ್ನ ಎದುರಾಗಿದೆ. ಇನ್ನು ಕಾರ್ಖಾನೆಗಳಲ್ಲಿ ಲಾಕ್ಡೌನ್ 4.0 ಜಾರಿಯಲ್ಲಿರೋದ್ರಿಂದ ಏನು 33% ಅಷ್ಟು ಕಾರ್ಮಿಕರನ್ನ ಬಳಸ್ಕೊಳ್ಬೇಕು ಅನ್ನೋ ಒಂದು ಮಾರ್ಗಸೂಚಿ ಏನಿದೆ ಅದು ಸಹ ಕೈಗಾರಿಕೋದ್ಯಮಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಕಳೆದ 2.5 ತಿಂಗಳಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂತಹ ಕೈಗಾರಿಕೆಗಳು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ತಯಾರು ಮಾಡ್ತಾ ಇಲ್ಲ ಮತ್ತು ತಮ್ಮಲ್ಲಿದ್ದಂತಹ ಕಚ್ಚಾ ವಸ್ತುಗಳು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಸಹ ಅವರು ನೋಡ್ಕೊಳ್ಬೇಕಾಗತ್ತೆ. ಈ ಎಲ್ಲದರ ಮಧ್ಯೆ ಅವರು ಸರಬರಾಜು ಮಾಡೋದಕ್ಕೆ ಮತ್ತು ಅಂತಾರಾಜ್ಯ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸದ್ಯದ
ಪ್ರಯಾಣದ ಅನುಕೂಲಗಳು ಸಹ ಸಿಕ್ಕದೇ ಇರೋದು ಕೈಗಾರಿಕೋದ್ಯಮಿಗಳಿಗೆ ಒಂದು ದೊಡ್ಡ ಮಟ್ಟದ ತಲೆನೋವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನೈಪುಣ್ಯ ಇರುವಂತಹ ಕಾರ್ಮಿಕರನ್ನ ನಾವು ನೋಡೋದಾದ್ರೆ ಹೊರ ರಾಜ್ಯಗಳಿಂದ ಬಂದು ಕಾರ್ಮಿಕರು ಇಲ್ಲೇ ಸೆಟಲ್ಡ್ ಆಗಿ ಇಡೀ ಸಂಸಾರವನ್ನ ಹುಡ್ಕೊಂಡು ಅವರು ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಲಾಕ್ಡೌನ್ ಇಂದಾಗಿ ಎಲ್ಲರೂ ಸಹ ತಮ್ಮ ತಮ್ಮ ರಾಜ್ಯಗಳಿಗೆ ತೆರಳಿದ್ದಾರೆ. ಅವರು ವಾಪಸ್ ಆಗದೆ ಇರೋದ್ರಿಂದ ನೈಪುಣ್ಯ ಇರುವಂತಹ ಕಾರ್ಮಿಕರು ಇಲ್ಲದೆ ಇರೋದು ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗಿದೆ. ಇವೆಲ್ಲವೂ ಸಹ ಮೈಸೂರಿನಲ್ಲಿ ಕೈಗಾರಿಕೋದ್ಯಮಕ್ಕೆ ದೊಡ್ಡ ಪೆಟ್ಟು ಹೊಡೆದಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗಾಗಿ. ಸೊ ಇನ್ನು ಒಟ್ಟು ರಾಜ್ಯದಲ್ಲಿ ಈ ರೀತಿ ಕಾರ್ಖಾನೆಗಳ ಚಿತ್ರಣ ಏನಿದೆ, ಮುಂದಿನ ಭವಿಷ್ಯ ಏನಿದೆ, ಇದರಲ್ಲಿ ತಜ್ಞರುಗಳ ಜೊತೆ ಕೂಡ ಮಾತನಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಸಾಕಷ್ಟು ಉದ್ದಿಮೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆ ಸ್ಥಾನವನ್ನು ತಂದುಕೊಟ್ಟಿದ್ದಂತಹ ಸಾಕಷ್ಟು ಉದ್ದಿಮೆಗಳು ಮಂಕು ಹಿಡಿದಿದ್ದಾವೆ. ಅದು ಮೀನುಗಾರಿಕೆ ಇರಬಹುದು, ಅಡಿಕೆ ಉದ್ಯಮ ಇರಬಹುದು, ಗೋಡಂಬಿ ಉದ್ಯಮ ಇರಬಹುದು, ಪ್ಲಾಸ್ಟಿಕ್ ಬಿಡಿ ಭಾಗಗಳು, ಆಹಾರ ಸಂಸ್ಕರಣೆ, ಜವಳಿ ಉದ್ಯಮಿಗಳು, ಇದೆಲ್ಲದರ ಸ್ಥಿತಿ ಕರಾಳವಾಗಿದೆ. ಬೈಕಂಪಾಡಿನಲ್ಲಿ 70% ಕೈಗಾರಿಕೆಗಳು ಆರಂಭ ಆಗಿದ್ದಾವೆ. ಆದರೆ ಇನ್ನು 30% ಕೈಗಾರಿಕೆಗಳು ಆರಂಭ ಆಗಿಲ್ಲ. ಗ್ರಾಮೀಣ ಭಾಗದಲ್ಲಿ 60% ಮಾತ್ರ ಕಾರ್ಯಾರಂಭ ಮಾಡ್ತಾ ಇದ್ದಾವೆ. ಇನ್ನು ಮುಂಬೈ ಸೇರಿ ವಿವಿಧೆಡೆಯಿಂದ ಕಚ್ಚಾ ವಸ್ತುಗಳು ಬರಬೇಕು, ಬರ್ತಾ ಇಲ್ಲ. ಮೀನುಗಾರಿಕಾ ಬಂದರುಗಳಲ್ಲಿ ಕಾರ್ಮಿಕರ ಕೊರತೆ ಕಂಡು ಬರ್ತಾ ಇದೆ. ವಲಸೆ ಕಾರ್ಮಿಕರು ಊರುಗಳಿಗೆ ವಾಪಸ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡದಲ್ಲೂ ಕೂಡ ಇದೇ ಸಮಸ್ಯೆ ಉಂಟಾಗಿದೆ. ಫಿಶ್ ಮಿಲ್ಗಳು ಈ ವಲಸೆ ಕಾರ್ಮಿಕರನ್ನ ಅತ್ಯಂತ ಹೆಚ್ಚಾಗಿ ಅವಲಂಬಿಸಿದ್ವು. ಆದರೆ ಈಗ ಕಾರ್ಮಿಕರಿಲ್ಲದೆ ಇರೋದ್ರಿಂದ ಫಿಶ್ ಮಿಲ್ಗಳು ಕಾರ್ಯಾರಂಭ ಮಾಡಿಲ್ಲ. ಎಸ್, ದಕ್ಷಿಣ ಕನ್ನಡಕ್ಕೆ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡದಲ್ಲಿ ಹಾಗೆ ಅದು ವಿದ್ಯಾವಂತರ ನಾಡು, ಹಾಗೇನೆ ವೈವಿಧ್ಯಮಯವಾದಂತಹ ಕೈಗಾರಿಕೆಗಳು, ಉದ್ದಿಮೆಗಳು, ಆಹಾರೋತ್ಪನ್ನಗಳ ಒಂದು ಇಂಡಸ್ಟ್ರಿ, ಇದೆಲ್ಲದರ ನಾಡು ಕೂಡ ಹೌದು. ಸೊ ಇತ್ತೀಚೆಗೆ ದಕ್ಷಿಣ ಕನ್ನಡದ ಕಡೆಗೂ ಕೂಡ ವಲಸೆ ಅತ್ಯಂತ ಹೆಚ್ಚಾಗಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ಅಲ್ಲಿ ಕೂಡ ದುಡಿತಾ ಇದ್ದಂಥವ್ರು. ಸೊ ಈಗ ಕಾರ್ಖಾನೆಗಳಿಗೆ ಅತ್ಯಂತ ಕರಾಳ ಪರಿಸ್ಥಿತಿ ಬಂದಿದೆ. ಈ ಎಲ್ಲ ಉದ್ಯಮಕ್ಕೆ ಅತ್ಯಂತ ಕರಾಳ ಸ್ಥಿತಿ ಅಂತ ಏನಿದೆ ದಕ್ಷಿಣ ಕನ್ನಡದ ಚಿತ್ರಣ? ಶ್ರೀಲಕ್ಷ್ಮಿ, ಕರಾವಳಿಯ ಎಲ್ಲಾ ಉದ್ಯಮಗಳನ್ನ ತಕ್ಕಡಿಯ ಒಂದು ಭಾಗದಲ್ಲಿ ಹಾಕಿದ್ರೆ ಇನ್ನೊಂದು ಭಾಗದಲ್ಲಿ ಮತ್ಸ್ಯೋದ್ಯಮನ ಹಾಕಿದ್ರೆ ಅಲ್ಲಿ ತೂಕ ಬರುವಂತದ್ದು ಮತ್ಸ್ಯೋದ್ಯಮಕ್ಕೆ ಅಂದ್ರೆ ಮೀನುಗಾರಿಕೆಗೆ ಅತಿ ಹೆಚ್ಚಿನ ತೂಕ ಬರುವಂತದ್ದು. ಯಾಕೆಂದ್ರೆ ದಿನಕ್ಕೆ 100 ಕೋಟಿ, ತಿಂಗಳಿಗೆ 1000 ಕೋಟಿ ವಹಿವಾಟು ಮೀನುಗಾರಿಕೆಯಿಂದ ಆಗ್ತಾ ಇತ್ತು. ಆದ್ರೆ ಕಳೆದ 3 ತಿಂಗಳಿಂದ ಅದು ಸ್ಟಾಪ್ ಆಗಿ ಹೋಗಿದೆ. ಹಾಗಾಗಿ ಕರಾವಳಿಯ ಆರ್ಥಿಕತೆಯ ಜೀವನಾಡಿಗೆ ಕೊಡಲಿ ಏಟು ಬಿದ್ದಿದೆ. ನಾವೀಗ ಮಂಗಳೂರಿನ ಮೀನುಗಾರಿಕಾ ಬಂದರಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಫೆಬ್ರವರಿ 23ನೇ ತಾರೀಕಿನಿಂದ ಇದೇ ರೀತಿಯ ಸ್ಥಿತಿ ಮಂಗಳೂರಿನ ಬಂದರಿನಲ್ಲಿ ಇರುವಂತದ್ದು. ಯಾಕೆಂದ್ರೆ ಇದು ಅತ್ಯಂತ ಮುಖ್ಯವಾದ ಭಾಗ ಆಗುತ್ತೆ. ದಿನಕ್ಕೆ 20,000 ಕಾರ್ಮಿಕರಿಗೆ ಊಟವನ್ನು ಹಾಕ್ತಾ ಇತ್ತು. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಬೋಟ್ ಅನ್ನ ಹಾಕಿದಂತಹ ಮಾಲಕರಿಗೆ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನ ತರ್ತಾ ಇತ್ತು. ಆದ್ರೆ ಲಾಕ್ಡೌನ್ ಇಂದಾಗಿ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು. ಇಲ್ಲಿನ ಕಾರ್ಮಿಕರು ಏನಿದೆ ಅವರು ಲಾಕ್ಡೌನ್ ಆದ ತಕ್ಷಣವಾಗಿ ಅವರ ಊರಿಗೆ ಹೋಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಾಗಿರುವಂತದ್ದು ನೆರೆಯ ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ, ತಮಿಳುನಾಡು ಮತ್ತು ಇನ್ನಿತರ ರಾಜ್ಯಗಳ ಕಾರ್ಮಿಕರು ಇಲ್ಲಿ ಅತಿ ಹೆಚ್ಚಾಗಿ ಈ ಮೀನುಗಾರಿಕೆ ಬಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮೀನುಗಾರಿಕೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತದ್ದು. ಹಾಗಾಗಿ ಯಾವುದೇ ಫ್ಯಾಕ್ಟರಿಗಳು ಇವತ್ತು ತೆರೆಯುತ್ತಾ ಇಲ್ಲ. ಇಲ್ಲಿಂದ ಮೀನುಗಳು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ, ದೇಶ ವಿದೇಶಗಳಿಗೆ ರಫ್ತಾಗ್ತಾ ಇತ್ತು. ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಹಾಗಾಗಿ ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಿರುವಂತದ್ದು. ಸುಮಾರು 20,000 ಮಂದಿ ಕೆಲಸವನ್ನ ಕೂಡ ಕಳೆದುಕೊಂಡಿದ್ದಾರೆ. ನೀವು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿದ್ದಾರೆ ಈ ತನಕ ಅಂದ್ರೆ ಸುಮಾರು ಮೇ ಅಂತ್ಯದ ತನಕ ಮೀನುಗಾರಿಕಾ ಬಂದರು ಸಂಪೂರ್ಣವಾಗಿ ಜೀವವನ್ನು ಪಡೆಯುತ್ತಾ ಇತ್ತು. ಯಾಕೆಂದ್ರೆ ಮುಂದಿನ ಜುಲೈ ಮತ್ತು ಆಗಸ್ಟ್ ತಿಂಗಳು ಮೀನುಗಾರಿಕೆಯನ್ನು ನಡೆಸುವಂತಿಲ್ಲ. ಕಡಲು ಪ್ರಕ್ಷುಬ್ಧವಾಗುವ ಹಿನ್ನೆಲೆಯಲ್ಲಿ ಆ ಸಮಯದಲ್ಲಿ ಮೀನುಗಾರಿಕೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಆದರೆ ಈ ಬಾರಿ 3 ತಿಂಗಳು ಮುಂಚೆನೆ ನಿಂತು ಹೋಗಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಆರ್ಥಿಕತೆಗೆ ಬಹಳಷ್ಟು ಕೊಡಲಿಯೇಟು ಬಿದ್ದಿದೆ. ಈಗ ಫಿಶ್ ಮಿಲ್ಗಳು ಕೆಲವು ಸಂಖ್ಯೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಆದ್ರೆ ವಲಸೆ ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಫಿಶ್ ಮಿಲ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯದ ಮಾಹಿತಿಯ ಪ್ರಕಾರವಾಗಿ ಫಿಶ್ ಮಿಲ್ಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಯವನ್ನು ಆರಂಭಿಸ್ತಾ ಇದೆ. ಆದ್ರೆ ಅಲ್ಲಿ ಕಾರ್ಮಿಕರು ಯಾರಿಲ್ಲ, ಕೇವಲ ಯಂತ್ರಗಳ ಮುಖಾಂತರವಾಗಿ ಅಲ್ಲಿ ಕೆಲಸಗಳು ಆಗ್ತಾ ಇದೆ. ಇನ್ನು ಮೀನುಗಳು ಕೂಡ ಅಷ್ಟೇ. ಈ ಮೇ ಎಂಡ್ ತನಕ ಹಿಡಿಯುತ್ತಿದ್ದಂತಹ ಮೀನುಗಳನ್ನ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದ್ರು. ಮತ್ತೆ ಫಿಶ್ ಗಳಿಂದ ಎಣ್ಣೆಯನ್ನ ಕೂಡ ತೆಗೆತಾ ಇದ್ರು. ಆದ್ರೆ ಇವತ್ತು ಆ ಉದ್ಯಮಕ್ಕೆ ಕೂಡ ಸಂಪೂರ್ಣವಾಗಿ ಕೊಡಲಿಯೇಟು ಬಿದ್ದಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 45,000ಕ್ಕಿಂತ ಹೆಚ್ಚು ಮಂದಿ ವಲಸೆ ಕಾರ್ಮಿಕರಿದ್ರು. ಅವರು ಸುಮಾರು 30,000ಕ್ಕಿಂತ ಹೆಚ್ಚು ಜನ ಈಗ ಅವರವರ ರಾಜ್ಯಗಳಿಗೆ ತೆರಳಿದ್ದಾರೆ.
ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕೈಗಾರಿಕೆಗೆ ಅತಿ ದೊಡ್ಡದ ಪೆಟ್ಟು ಬಿದ್ದಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗಾಗಿ. ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ? ಉತ್ತರ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕದ ಕಾರ್ಖಾನೆಗಳಿಗೆ ಲಾಕ್ಡೌನ್ನಿಂದಾಗಿ ತೀವ್ರ ಸಂಕಷ್ಟ ಉಂಟಾಗಿದೆ. ಅಲ್ಲೂ ಕೂಡ ಎಣ್ಣೆ ಮಿಲ್ಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆ ಆಗ್ತಾ ಇಲ್ಲ. ಶೇಂಗಾ ಪೂರೈಕೆ ಆಗಿಲ್ಲ, ಹಾಗಾಗಿ ಬಹಳ ಸಮಸ್ಯೆ ಆಗಿದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶಕ್ಕೆ ಪೂರೈಕೆ ಮಾಡೋದಕ್ಕೆ ನಮಗಾಗ್ತಾ ಇಲ್ಲ. ರಾಯಚೂರು ಜಿಲ್ಲೆಯ ಅಕ್ಕಿ ಗಿರಣಿಗಳು ಕೂಡ ಸ್ಥಗಿತವಾಗಿದ್ದಾವೆ. ಕಲಬುರಗಿಯ ದಾಲ್ ಮಿಲ್ಗಳಲ್ಲಿ ಕೂಡ ಉತ್ಪಾದನೆ ಕುಂಠಿತವಾಗಿದೆ. ಕಚ್ಚಾ ವಸ್ತುಗಳಿಗೆ ಆಂಧ್ರ, ತೆಲಂಗಾಣದ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಆ ಕಚ್ಚಾ ವಸ್ತುಗಳಿಲ್ಲದೆ ಬೀದರ್ನ ಕೆಲವು ಕಾರ್ಖಾನೆಗಳು ಸ್ಥಗಿತವಾಗಿದ್ದಾವೆ. ಯಾದಗಿರಿನಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಉದ್ಯಮಿಗಳು. ಬೆಳಗಾವಿನಲ್ಲಿ ಆಟೋಮೊಬೈಲ್ ಬಿಡಿ ಭಾಗ ಕಾರ್ಖಾನೆಗೆ ಬೀಗ ಹಾಕಲಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 200ಕ್ಕೂ ಹೆಚ್ಚು ಕಾರ್ಮಿಕರು ಕಂಪ್ಲೀಟ್ ಆಗಿ ಅತಂತ್ರರಾಗಿದ್ದಾರೆ. ಇನ್ನು 1 ತಿಂಗಳ ವೇತನವನ್ನ ಬಾಕಿ ಉಳಿಸ್ಕೊಂಡಿದೆ ಆ ಕಾರ್ಖಾನೆ. ಆದ್ರೆ ಕಾರ್ಖಾನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಇದು ಒಂದು ಉದಾಹರಣೆ ಮಾತ್ರ. ಇಂಥ ನೂರಾರು ಉದಾಹರಣೆಗಳು ಉತ್ತರ ಕರ್ನಾಟಕದಾದ್ಯಂತ ಕಂಡು ಬರ್ತವೆ. ಏನು ಹೇಳಿದ್ರು ನಮ್ಗೆ ಅವ್ರು ನೋಟಿಸ್ ಹತ್ರ ಹೆಚ್ಚಿದಾರೆ ಗೇಟ್ ಮ್ಯಾಗ್ರಿ ಅವ್ರು ಲಾಕ್ಡೌನ್ ಏನು ನಮ್ಗೇನೋ ಹೇಳಿಲ್ರಿ ಅವರು. ನೋಟಿಸ್ ಅದ್ರಾಗ ಏನು ಸಸ್ಪೆನ್ಸ್ ಏನೋ ಹೊತ್ತು ಬರ್ದಾರ ರೀ. ಫೈನಾನ್ಸ್ ಪ್ರಾಬ್ಲಮ್ ಇರಿ ಮತ್ತು ವರ್ಕರ್ 2-3 ತಾಸು ಕೆಲಸ ಮಾಡ್ತಾರೆ ರೀ. ವರ್ಕರ್ ನೆಟ್ ಕೆಲಸ ಮಾಡಂಗಿಲ್ಲ ಅಂತೇಳಿ ನಮ್ಮ ಮ್ಯಾಗ ಇದಕ್ಕಾಗಿ ಲಾಕ್ಡೌನ್ ಮಾಡಿದ್ದಾರೆ. ಆ ಕಂಪ್ನಿ 2 ಯೂನಿಟ್ ಅದಾವೆ, 2 ಯೂನಿಟ್ ಬಂದ್ ಮಾಡಿದ್ದಾರೆ. ಟೋಟಲ್ 150 ತನಕ ಇದಿರ್ಬೇಕು ಟೋಟಲ್ 2 ಯೂನಿಟ್. ತೊಂದರೆ ಫುಲ್ ಆಗಿ ಸರ್, ನಮ್ಗೆ ಭಾಳ ಆಗೈತೆ ತೊಂದರೆ. ಈಗ ಪೇಮೆಂಟ್ ಕೊಟ್ಟಿಲ್ಲ 2 ತಿಂಗಳು ಆಯ್ತು. ನಾವು ಪೇಮೆಂಟ್ ಕೊಟ್ಟಿಲ್ಲ. ಮತ್ತು ಈಗ ಎಲ್ಲರೂ ವರ್ಕರ್ಗಳೆಲ್ಲ ಖಾಲಿನ ರೀ. ಮತ್ತು ಈಗ ಹೊಟ್ಟೆಗೆ ಏನು ಮಾಡಿದ್ರು ಎಲ್ಲರೂ ವರ್ಕರ್ಗಳು ಇಲ್ಲ. ಇನ್ನೇನು ಮಂದಿ 73 ಮಂದಿ ಸರ್, 73 ಮಂದಿ ಅದಾವೆ ರೀ. ಮತ್ತು ಇವ್ರು 73 ಮಂದಿ ಅಂದ್ರೆ ಭಾಳ ನಮಗೆ ಮೊದಲು ಬಡ್ತಾನ ಅವರೆಲ್ಲ. ನಮ್ಮ ಇಲ್ಲೇ ಇವ್ರು ನಂಬ್ಕೊಂಡು ನಾವು ಬದುಕಿದೆವು. ಇವರ ನಮಗೆ ಮೋಸ ಮಾಡ್ಯಾರಲ್ಲ. ಅವರೆಲ್ಲ ತೊಗೊಂಡ್ರಿ ಕೇಸ. ಅಂದ್ರೆ 18 ತಾರೀಕು ಅಂತ ತಾರೀಕು ಐತೆ ಅಂದ್ರೆ ಮಾಲಕ್ ಏನೋ 1 ತಿಂಗಳ ಬರಲ್ಲ ಹಂಗೆ ಹಿಂಗೆ ಅಂತಂದ್ರೆ ಮ್ಯಾನೇಜರ್ DLC ಏನಂತಾರೋ ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡತ್ತಾರ. ಅವರು ನಮಗೆ ಏನು ರೀ ನ್ಯಾಯ ತೋರಿಸ್ಕೊಟ್ರೆ ಚಲೋ ಐತಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೇರೆ ಬೇರೆ ರಾಜ್ಯಗಳಿಂದ ಕಚ್ಚಾ ವಸ್ತುಗಳು ಬರಬೇಕಾಗಿದ್ದಂಥದ್ದು, ನಮ್ಮಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಉತ್ಪಾದಕ ವಸ್ತುಗಳು ರವಾನೆ ಆಗಬೇಕಾಗಿದ್ದಂಥದ್ದು, ಹೀಗೆ ಉದ್ಯಮ ಹೇಗೋ ನಡ್ಕೊಂಡು ಬರ್ತಾ ಇತ್ತು. ಆದರೆ ಲಾಕ್ಡೌನ್ನಿಂದಾಗಿ ತೀವ್ರ ಸಂಕಷ್ಟಕ್ಕೀಡಾಗಿದೆ ಅಂತ ಬೆಳಗಾವಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉದ್ಯಮದ ಚಿತ್ರಣ ಏನಿದೆ ಚಂದ್ರಕಾಂತ್ ಸುಗಂಧಿ? ಲಾಕ್ಡೌನ್ ಈಗ ಸದ್ಯ ಸಡಿಲಿಕೆ ಆಗಿದೆ. ಲಾಕ್ಡೌನ್ ಎಫೆಕ್ಟ್ ಮಾತ್ರ ಈ ಜನಸಾಮಾನ್ಯ ಮೇಲೆ ಇನ್ನು ಮುಂದೆ ಬೀಳಕ್ಕೆ ಪ್ರಾರಂಭವಾಗುತ್ತೆ. ಪ್ರಮುಖವಾಗಿ ಬೆಳಗಾವಿಯ ಉದ್ಯಮ ಭಾಗ ಆಗಿರ್ಬೋದು, ಮಚ್ಚೆ ಹಾಗೂ ಕಾಕ್ತಿ ಮತ್ತು ಇನ್ನಿತರ ಕಡೆಗಳಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಸಾವಿರಾರು ಕಾರ್ಖಾನೆಗಳು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅನೇಕ ಕಾರ್ಖಾನೆಗಳು ಕೆಲಸ ನಿರ್ವಹಿಸುತ್ತಿದ್ದು ಎಲ್ಲವೂ ಕೂಡ ಈಗ ಸ್ಥಗಿತಗೊಂಡಿವೆ. ಯಾಕಂದ್ರೆ ವಿದೇಶಕ್ಕೆ ಯಾವುದೇ ವಸ್ತುಗಳನ್ನ ಇಲ್ಲಿಂದ ಪೂರೈಕೆ ಆಗ್ತಿಲ್ಲ. ಜೊತೆಗೆ ಏನು ವಸ್ತುಗಳು ತಯಾರು ಮಾಡೋಕ್ಕೆ ಕಚ್ಚಾ ವಸ್ತುಗಳು ಕೊರತೆ. ರೈಟ್, ನಿಮ್ಮ ಆಡಿಯೋ ಸಂಪರ್ಕ ಅಷ್ಟು ಸರಿಯಾಗಿಲ್ಲ ಚಂದ್ರಕಾಂತ್ ಸುಗಂಧಿ. ಧನ್ಯವಾದಗಳು ಮಾಹಿತಿಗಾಗಿ. ರೈಟ್, ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಅದೇ ಸಮಸ್ಯೆ ಆಗಿದೆ. ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆ, ಮತ್ತೊಂದು ಕಡೆ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂತವ್ರು ಹೋಗ್ಬಿಟ್ಟಿದ್ದಾರೆ. ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿ ದೇಶ ಇತ್ತು ಅನ್ನೋದನ್ನ ನಾವು ನೆನ್ಪು ಮಾಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಸಾಕಷ್ಟು ಅನಾಹುತಗಳನ್ನ ಉಂಟು ಮಾಡಿದೆ. ಮತ್ತೊಂದು ಕಡೆ ಕೊಳ್ಳುವವರೇ ಇಲ್ಲ. ಯಾರು ಕೊಂಡ್ಕೋತಾರೆ? ಸದ್ಯಕ್ಕೆ ಹೊಸ ಆರ್ಡರ್ಗಳು ಯಾರಿಗೂ ಕೊಡ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಉದ್ಯಮಗಳು ದಿಕ್ಕೆಟ್ಟು ಕುಂತಿದ್ದಾವೆ. ಅಕ್ಷರಶಃ ಒಂದು ರೀತಿ ಕಣ್ಣು ಕಟ್ಟಿದ ಪರಿಸ್ಥಿತಿಯಲ್ಲಿ ಮಾಲೀಕರುಗಳು ಇದ್ದಾರೆ. ಮುಂದೇನ್ ಮಾಡೋದು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಕೆಲ್ಸಕ್ಕೆ ಬರೋರಿಗೆ ಸಂಬಳ ಕೊಡೋದಕ್ಕೆ ಕೆಲಸನೇ ಇಲ್ಲ. ಅಲ್ಲಿ ಕೆಲಸನ ಎಲ್ಲಿಂದ ಮಾಡಿಸ್ತಾರೆ? ಡಿಮಾಂಡೇ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ ಕೆಲಸ ಮಾಡಿದ್ರು ಕೂಡ ಲಾಭ ಇಲ್ಲದೆ ಹೇಗೆ ಸಂಬಳ ಕೊಡಕ್ಕಾಗತ್ತೆ? ರೈಟ್, ಚಂದ್ರಕಾಂತ್ ಸುಗಂಧಿ ಕಂಟಿನ್ಯೂ ಮಾಡಿ. ಬೆಳಗಾವಿಯಲ್ಲಿ ಅಂದ್ರೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ದೊಡ್ಡ ಪರಿಣಾಮ ಬೀರಿರ್ತಕ್ಕಂಥದ್ದು ಕಾಕ್ತಿಯ ಕೈಗಾರಿಕಾ ಪ್ರದೇಶದ ಬಾಲು ಇಂಡಿಯಾ ಅಂತಕ್ಕಂಥ ಕಾರ್ಖಾನೆ ಈ ಒಂದು ಸಂದರ್ಭದಲ್ಲಿ ಮೇ 11ಕ್ಕೆ ಕಾರ್ಖಾನೆ ಈಗ ಸ್ಥಗಿತಗೊಂಡಿದೆ. ಇದರಿಂದ 200ಕ್ಕೂ ಹೆಚ್ಚು ಕಾರ್ಮಿಕರು ಈಗ ಬೀದಿ ಪಾಲಾಗಿದ್ದಾರೆ. 1 ತಿಂಗಳ ವೇತನ ಸಮೇತವಾಗಿ ಅವರೆಲ್ಲರೂ ಕೂಡ ಈಗ ಉಳಿದಿರ್ತಕ್ಕಂಥದ್ದು. ಈ ಬಗ್ಗೆ ಕಾರ್ಮಿಕ ಇಲಾಖೆಗೆ ದೂರು ಸಹ ಕಾರ್ಮಿಕರು ನೀಡಿದ್ದಾರೆ. ಏನು ಮುಂಬೈನಿಂದ ಬರಬೇಕಾದಂತಹ ಮಾಲೀಕರು ಸಭೆಗೆ ಹಾಜರಾಗ್ತಿಲ್ಲ. ಹೀಗಾಗಿ ಕಾರ್ಮಿಕರ ಪರಿಸ್ಥಿತಿ ಸದ್ಯ ಅತಂತ್ರವಾಗಿದೆ. ಲಕ್ಷ್ಮೀರಾಜ್ಕುಮಾರ್, ಮತ್ತೊಂದು ಕಡೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೇಕಾರಿಕೆ ಇದೆ. ಏನು 30,000ಕ್ಕೂ ಹೆಚ್ಚು ಕುಟುಂಬಗಳು ನೇಕಾರಿಕೆಯನ್ನ ಅವಲಂಬನೆ ಮಾಡಿ ಇಲ್ಲಿ ಜೀವನ ಮಾಡ್ತೇವೆ. ಈಗ
ಈಗ ನೇಕಾರಿಕೆಗೆ ದೊಡ್ಡ ಪ್ರಮಾಣದ ಹೊಡೆತವನ್ನು ಬಿದ್ದಿದೆ. ಯಾಕಂದ್ರೆ ಗುಜರಾತ್ ಮತ್ತು ಮುಂಬೈನಿಂದ ಕಚ್ಚಾ ವಸ್ತುಗಳು ಬರಬೇಕಿತ್ತು, ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ. ಜೊತೆಗೆ ರೆಡಿ ಆಗಿದ್ದಂತಹ ಸೀರೆಗಳು ಏನು ಇನ್ನು ಮದುವೆ ಸೀಸನ್ ಅಲ್ಲಿ ಮಾರಾಟ ಹೋಗಬೇಕಿತ್ತು. ಮದುವೆ ಸೀಸನ್ ಅಲ್ಲಿ ಈಗ ಲಾಕ್ಡೌನ್ ಆಗಿದ್ರಿಂದ ಎಲ್ಲಾ ಸೀರೆಗಳು ಪೆಂಡಿಂಗ್ ಉಳಿದು ತೆಗೆದು, ಜೊತೆಗೆ ಈಗ ಕೆಲಸ ಮಾಡೋಕೆ ಕೈ ಕೆಲಸ ಇಲ್ಲ. ಹೀಗಾಗಿ ಸೀರೆಯ ಉದ್ಯಮದ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರಿದೆ. ಬೆಳಗಾವಿಯಲ್ಲಿ ನೇಕಾರಿಕೆ ಮತ್ತು ಈ ಒಂದು ಆಟೋಮೊಬೈಲ್ ಕ್ಷೇತ್ರದ ಮೇಲೆ ದೊಡ್ಡ ಪರಿಣಾಮ ಒಂದು ಲಾಕ್ಡೌನ್ ನಿಂದ ಬೀರಿರ್ತಕ್ಕಂಥದ್ದು. ಏನು ಹೊರ ರಾಜ್ಯದಿಂದ ಎಲ್ಲ ಕಾರ್ಮಿಕರು ಬಂದಿದ್ರು, ಅವರೆಲ್ಲರೂ ಕೂಡ ಈಗ ವಾಪಸ್ ಹೋಗಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿದ್ದು, ಆದರೆ ಲಾಕ್ಡೌನ್ ಸಡಿಲಿಕೆ ನಂತರ ಅವ್ರನ್ನ ಕಳಿಸಿದ್ದು ಇದೊಂದು ರೀತಿ ಎಲ್ಲಾ ಕೈಗಾರಿಕಾ ಉದ್ಯಮಗಳಿಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಜೊತೆಗೆ ಏನು ಅಂತಂದ್ರೆ ಈಗ ಅನೇಕ ಉದ್ಯಮಗಳ ಆರಂಭಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳಲ್ಲಿ ಹೀಗಾಗಿ 50% ಹೆಚ್ಚು ಕೈಗಾರಿಕೆಗಳು ಇನ್ನು ಸ್ಥಗಿತಗೊಂಡಿವೆ. ಸರ್ಕಾರ ಎಲ್ಲಾ ಕೈಗಾರಿಕೆ ಆರಂಭ ಮಾಡಿ ಅಂತ ಹೇಳಿದೆ, ಆದ್ರೆ ಆರಂಭಕ್ಕೆ ಬೇಕಾದಂತಹ ವಸ್ತುಗಳೆಲ್ಲ, ಜೊತೆಗೆ ಕಾರ್ಮಿಕರು ಇಲ್ಲದ ಹಿನ್ನೆಲೆಯಲ್ಲಿ ಇನ್ನೂ ಕಾರ್ಖಾನೆಗಳು ಬೀಗ ಹಾಕಿಕೊಂಡೇ ಮುಂದುವರೆದಿದೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್. ರೈಟ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗಾಗಿ. ಸೊ ಇಡೀ ದೇಶದ ಚಿತ್ರಣ ಈ ರೀತಿನಲ್ಲಿದೆ, ಕರ್ನಾಟಕದ ಚಿತ್ರಣ ಕೂಡ ಈ ರೀತಿನಲ್ಲಿದೆ. ಮುಂದಿನ ದಿನಗಳು ಏನಾಗುತ್ತೆ, ಹಾಗಾದ್ರೆ ಮುಂದೆ ಏನ್ ಭವಿಷ್ಯ ಇದೆ, ನಾವ್ ಏನ್ ಯೋಚನೆ ಮಾಡಬಹುದು, ಆ ಎಲ್ಲ ಅಪ್ಡೇಟ್ಸ್ ನ ಕೊಡ್ತೀವಿ. ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ನಾವ್ ಯಾರು ಊಹಿಸೋದಕ್ಕೂ ಕೂಡ ಆಗದೆ ಇರೋಷ್ಟು ದೊಡ್ಡ ಮಟ್ಟದ ಆಘಾತ ಈ ಲಾಕ್ಡೌನ್ ನಿಂದ, ಕೊರೋನಾದಿಂದಾಗಿ ಆಗಿದೆ. ಕಾಟನ್ ಮಿಲ್ಗಳು ಕೂಡ ಸಂಕಷ್ಟದಲ್ಲಿದ್ದಾವೆ. ಎಷ್ಟೋ ವರ್ಷಗಟ್ಟಲೆ ರಿಸೆಷನ್ ಬಂದ್ರೆ, ಎಕನಾಮಿಕ್ ಸ್ಲೋ ಡೌನ್ ಆದ್ರೆ ಆಗುವಂತಹ ಎಫೆಕ್ಟ್ ಕಳೆದ 2 ತಿಂಗಳಲ್ಲಿ ಆಗಿದೆ. ಕೊರೋನಾದಿಂದ ಕಾಟನ್ ಮಿಲ್ಗಳಿಗೆ ಸಂಕಷ್ಟ. ಯಾದಗಿರಿಯ 9 ಕಾಟನ್ ಮಿಲ್ಗಳಿಗೆ ಬೀಗ ಬಿದ್ದಿದೆ. 24 ಕಾಟನ್ ಮಿಲ್ಗಳಲ್ಲಿ 9 ಮಿಲ್ಗಳಿಗೆ ಬೀಗ ಬಿದ್ದಿ. ಎಲ್ಲಿ ಹೋಗಬೇಕು ಸಾವಿರಾರು ಜನ ಕಾರ್ಮಿಕರು. ಹಾಗೇನೆ ಮಾಲೀಕರು ದಿವಾಳಿ ಆದ್ರೆ ಕಾರ್ಮಿಕರು ಕೂಡ ಏನು ಕೆಲಸ ಇಲ್ಲದೆ ಒದ್ದಾಡಬೇಕಾಗತ್ತೆ. ಕಾರ್ಮಿಕರು ಇಲ್ಲದೆ 9 ಕಾಟನ್ ಮಿಲ್ಗಳು ಸ್ಥಗಿತಗೊಂಡಿದ್ದಾವೆ. ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಇಲ್ಲಿಂದ ಬಟ್ಟೆ ಮಾರಾಟ ಆಗ್ತಾ ಇತ್ತು. 60 ಕೋಟಿ ರೂಪಾಯಿ ಮೌಲ್ಯದ ಕಾಟನ್ ಸ್ಟಾಕ್ ಇದೆ, ಕೊಳ್ಳೋರಿಲ್ಲ. ಏನ್ ಮಾಡಬೇಕು ಸ್ಟಾಕ್ ಇಟ್ಕೊಂಡು? ಇದೇ ಸಮಸ್ಯೆ ಅನೇಕ ಉದ್ಯಮಗಳಿಗಿದೆ. ಸೊ ಏನಿದೆ ಸಿಚುವೇಶನ್ ಯಾದಗಿರಿನಲ್ಲಿ? ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಲಾಕ್ಡೌನ್ ಎಫೆಕ್ಟ್ನಿಂದ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಕಾಟನ್ ಮಿಲ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ 24 ಕಾಟನ್ ಮಿಲ್ಗಳಲ್ಲಿ ಸುಮಾರು 9ಕ್ಕೂ ಹೆಚ್ಚು ಕಾಟನ್ ಮಿಲ್ಗಳಿಗೆ ಬೀಗ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ನಾವೀಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮನಗನಾಳ್ ಗ್ರಾಮದ ಕಾಟನ್ ಮಿಲ್ನಲ್ಲಿ ಇದ್ದೀವಿ. ನಾವು ಖುದ್ದು ನೋಡ್ಬೋದು. ಯಾಕಂದ್ರೆ ಎಲ್ಲೇ ಒಂದು ಕಡೆ ಈ ಕೊರೋನಾ ರೋಗ ಬಾಧಿಸದಿದ್ದರೆ, ಯಾವುದೇ ಲಾಕ್ಡೌನ್ ಇಲ್ಲದಿದ್ದರೆ ನಿತ್ಯವೂ ಇಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಆದರೆ ನೂರಾರು ಜನರಿಗೆ ಈ ಕಾಟನ್ ಮಿಲ್ಲಲ್ಲಿ ಕೂಡ ಕೆಲಸ ಒದಗಿಸಲಾಯಿತು. ಆದರೆ ಎಲ್ಲೋ ಒಂದು ಕಡೆ ಈ ಕೊರೋನಾ ಎಫೆಕ್ಟ್ ಪರಿಣಾಮ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ಕಾರ್ಮಿಕರ ಬದುಕು ಕೂಡ ಕಸಿದುಕೊಂಡಿದೆ ಅಂತ ಹೇಳ್ಬೋದು. ಈಗ ಏನು ಮನಗನಾಳಲ್ಲಿರುವಂಥ ಈ ಕಾಟನ್ ಮಿಲ್ಲಲ್ಲಿ ಸಂಪೂರ್ಣ ಕಾಟನ್ ಮಿಲ್ ಬಂದ್ ಆಗಿದೆ. ಯಾಕಂತಂದರೆ ಈ ಫ್ಯಾಕ್ಟ್ರಿಯಲ್ಲಿ ಕೂಡ ಬೇರೆ ರಾಜ್ಯದ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ಆ ಕಾರ್ಮಿಕರು ಕೂಡ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ವಾಪಸ್ ತಮ್ಮ ಊರಿಗೆ ತೆರಳೋದ್ರಿಂದ, ಸಂಪೂರ್ಣವಾಗಿ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿಂದ ಇಲ್ಲಿನ ಮಷಿನ್ಗಳು ಕೂಡ ಯಾವುದೇ ಕೆಲಸ ಆಗ್ತಾಯಿಲ್ಲ, ಸಂಪೂರ್ಣ ಬಂದ್ ಮಾಡಿದ್ದಾರೆ. ಯಾಕಂತಂದರೆ ನಿತ್ಯವೂ ಇಲ್ಲಿ ರೈತರು ಕೂಡ ಕಾಟನ್ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಆದರೆ ಎಲ್ಲೇ ಒಂದು ಕಡೆ ಫ್ಯಾಕ್ಟ್ರಿನೇ ಚಾಲು ಇಲ್ಲ. ಹೀಗಾಗಿ ಇಲ್ಲಿ ಕಾಟನ್ ಮಿಲ್ ಮಾಲೀಕರು ಕೂಡ ಹತ್ತಿ ಖರೀದಿ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಸುಮಾರು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ಕಾಟನ್ ವ್ಯಾಪಾರ ಏನು ಕಾಟನ್ ಪ್ರೆಸ್ಸಿಂಗ್ ಆಗಿ ಏನಂತಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಈಗ ತಮಿಳುನಾಡಿನಲ್ಲಿ ಕೂಡ ಕೊರೋನಾ ಎಫೆಕ್ಟ್ ಹೆಚ್ಚಳ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಪ್ರೆಸ್ಸಿಂಗ್ ಮಾಡಿದಂಥ ಕಾಟನ್ ಕೂಡ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಕೂಡ ಮಾರಾಟ ಮಾಡಲು ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಕಾಟನ್ ಬೇಲ್ಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಇದು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿನ ಲಾರಿಗಳು ಕೂಡ ಬರ್ತಾ ಇಲ್ಲ, ಮತ್ತು ಒಂದು ಕಡೆ ಅಲ್ಲಿ ಲಾರಿಗಳು ಬರ್ತಾ ಇಲ್ಲ, ಮತ್ತು ಇನ್ನೊಂದು ಕಡೆ ಇಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ಇಲ್ಲದ ಕಾರಣ ಕಾಟನ್ ಮಿಲ್ಗಳು ಸಂಪೂರ್ಣವಾಗಿ ಕೂಡ ಬಂದ್ ಆಗಿದ್ದಾವೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕೊರೋನಾ ಕಂಟಕದಿಂದ ಕಾಟನ್ ಮಿಲ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನಾಗಪ್ಪ ಮಾಲಿ ಪಟೇಲ್, ನ್ಯೂಸ್ 8 ಕನ್ನಡ, ಯಾದಗಿರಿ.